ಐತಿಹಾಸಿಕ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಶಕ್ತಿಯೋತ್ಸವ ನಿನ್ನೆ ಜರುಗಿದೆ. ಯಾವುದೇ ಅಡೆತಡೆಗಳಿಲ್ಲದೆ ಅದ್ಧೂರಿಯಾಗಿ ಲಕ್ಷಾಂತರ ಜನ ಇದನ್ನು ಕಣ್ತುಂಬಿಕೊಂಡಿದ್ದಾರೆ. ಹೇಗಿತ್ತು ತಡರಾತ್ರಿ ಆದಂಥ ಕರಗ ಮಹೋತ್ಸವ? ಹೇಳಿದ್ದೆ ನೋಡಿ. ಬೆಂಗಳೂರಿನಲ್ಲಿ ವಿಶ್ವವಿಖ್ಯಾತ ಕರಗ ವೈಭವ, ಸಾಂಸ್ಕೃತಿಕ ವೈಭವಕ್ಕೆ ಸಾಕ್ಷಿಯಾದ ರಾಜಧಾನಿ. ಮಲ್ಲಿಗೆ ಅಲಂಕಾರದಲ್ಲಿ ಕಂಗೊಳಿಸಿದ ದ್ರೌಪದಮ್ಮ, ಭಕ್ತ ಸಾಗರದಲ್ಲಿ ಮೊಳಗಿದ ಗೋವಿಂದನಾಮ. ಬೆಂಗಳೂರು ನಗರ ಎಷ್ಟೇ ಬೆಳೆದ್ರೂ, ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿದ್ರೂ ಬೆಂಗಳೂರಿನ ಜನ ಇಲ್ಲಿನ ಅಸ್ಮಿತೆಯನ್ನು ಮರ್ತಿಲ್ಲ. ಈ ನೆಲದ ಸಂಸ್ಕೃತಿ, ಸಂಪ್ರದಾಯ, ಹಬ್ಬ, ಜಾತ್ರೆ, ಉತ್ಸವಗಳನ್ನು ಮುಂದುವರಿಸಿಕೊಂಡು ಬರ್ತಿದ್ದಾರೆ. ಅದರಲ್ಲಿ ಐತಿಹಾಸಿಕ ಕರಗವೂ ಒಂದು. ಹೌದು, ವಿಶ್ವವಿಖ್ಯಾತ ನಗರದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ವೈಭವವನ್ನ ಪ್ರತಿಬಿಂಬಿಸುವ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಬೆಂಗಳೂರು ಕರಗ ಚೈತ್ರ ಪೂರ್ಣಿಮೆಯಂದು ಭಕ್ತಿ ಭಾವದಿಂದ ಭರ್ಜರಿಯಾಗಿ ನಡೆಯಿತು. ಬೆಳದಿಂಗಳ ಬೆಳಕಲ್ಲಿ ಮಲ್ಲಿಗೆ ಹೂಗಳಿಂದ ಅಲಂಕರಿಸಲ್ಪಟ್ಟ ಹೂವಿನ ಕರಗವನ್ನು ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತರು ಹರಿದು ಬಂದಿದ್ರು. ಕಳೆದ 9 ದಿನಗಳ ಹಿಂದೆ ಶುರುವಾದ ಬೆಂಗಳೂರಿನ ಕರಗ ಉತ್ಸವದಲ್ಲಿ ನಿನ್ನೆ ಅತ್ಯಂತ ಪ್ರಮುಖ ಧಾರ್ಮಿಕ ದಿನ. ಶಕ್ತಿ ದೇವತೆ ದ್ರೌಪದಿಯ ಶಕ್ತೋತ್ಸವ. ಮಲ್ಲಿಗೆ ಹೂವಿನಿಂದ ಅಲಂಕರಿಸಿದ ಕರಗವನ್ನ ಕರಗದ ಪೂಜಾರಿ ಜ್ಞಾನೇಂದ್ರ ಅದ್ದೂರಿಯಾಗಿ ಹೊತ್ತು ಭಕ್ತರಿಗೆ, ಕುಲಸ್ಥರಿಗೆ ದರ್ಶನ ಕರುಣಿಸಿದ್ದಾರೆ. ನಿನ್ನೆ ಸಂಜೆಯಿಂದಲೇ ಕರಗ ಹೂವಿನ ಮೆರವಣಿಗೆಯ ಶಾಸ್ತ್ರಗಳು ಶುರುವಾಗಿ ರಾತ್ರಿ ವೇಳೆಗೆ ಕರಗದ ಗುಂಟೆಯಲ್ಲಿ ಪೂಜೆ ಸಲ್ಲಿಸಿ ರಥೋತ್ಸವ ನೆರವೇರಿತು. ಬಳಿಕ ತಡರಾತ್ರಿ ಸರಿಯಾಗಿ 2:10ಕ್ಕೆ ದ್ರೌಪದಿ ದೇವಿಯ ಕರಗ ಮೆರವಣಿಗೆ ಆರಂಭವಾಯಿತು. ಈ ವೇಳೆ ಗೋವಿಂದ ಗೋವಿಂದ ಎಂಬ ನಾಮ ಸ್ಮರಣೆಯೊಂದಿಗೆ ಸಾಗಿದ ಕರಗದ ದರ್ಶನ ಪಡೆದು ಭಕ್ತರು ಪುನೀತರಾದರು. ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಅನೇಕ ನಾಯಕರು ಕರಗ ಉತ್ಸವವನ್ನ ಕಣ್ತುಂಬಿಕೊಂಡು ಕರಗದ ಆಶೀರ್ವಾದ ಪಡೆದುಕೊಂಡ್ರು. ಬಳಿಕ ದೇವಾಲಯದಲ್ಲಿ 3 ಪ್ರದಕ್ಷಿಣೆ ಹಾಕಿದ ಕರಗ ದೇವಸ್ಥಾನದಿಂದ ಹೊರಬಂದು ನೆರೆದಿದ್ದ ಲಕ್ಷಾಂತರ ಭಕ್ತರಿಗೆ ದರ್ಶನ ನೀಡೋ ಮೂಲಕ ಕರಗದ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಪಾರಂಪರಿಕವಾಗಿ ವಕುಲ ಸಮುದಾಯದ ಅರ್ಚಕ ಜ್ಞಾನೇಂದ್ರ ಕರದಲ್ಲಿ ಮುಟ್ಟದೆ ರುಂಡದ ಮೇಲೆ ಹೊತ್ತು ಗತಿಸುವ ಕರಗವನ್ನ ಹೊತ್ತು ಸಾಗಿದ್ರು. ಅವರ ಸುತ್ತಮುತ್ತ ವೀರಕುಮಾರರು ಕತ್ತಿಗಳೊಂದಿಗೆ ಭದ್ರತೆ ಒದಗಿಸಿದ್ರು. 16ನೇ ಬಾರಿಗೆ ಕರಗ ಹೊತ್ತು ಸಾಗಿದ ಜ್ಞಾನೇಂದ್ರ 25 ಲಕ್ಷಕ್ಕೂ ಹೆಚ್ಚು ಭಕ್ತರಿಂದ ಕರಗ ದರ್ಶನ. ಭಕ್ತಿ, ನಿಷ್ಠೆ, ಶ್ರದ್ಧೆ, ಭಾವೈಕ್ಯತೆ ಮೆರೆದ ಕರಗ. ಧರ್ಮರಾಯಸ್ವಾಮಿ ದೇವಾಲಯದಿಂದ ಆರಂಭವಾದ ಮೆರವಣಿಗೆ ವೀರಕುಮಾರರ ಉದ್ಘೋಷ, ಭಕ್ತರ ಗೋವಿಂದ ನಾಮಸ್ಮರಣೆ, ಮಲ್ಲಿಗೆ ಹೂವಿನ ಸಮರ್ಪಣೆಯೊಂದಿಗೆ ವಿವಿಧ ದೇವಸ್ಥಾನಗಳಲ್ಲಿ ಪೂಜೆ ಸ್ವೀಕರಿಸುತ್ತಾ ಪೇಟೆಗಳ ಮುಖ್ಯ ರಸ್ತೆ, ಗಲ್ಲಿಗಳಲ್ಲಿ ಮೆರವಣಿಗೆ ಸಾಗಿತು. ಕರಗ ಸಾಗಿದ ಮಾರ್ಗದ ಉದ್ದಕ್ಕೂ ಕಟ್ಟಡಗಳ ಮೇಲಿಂದಲೂ ರಸ್ತೆ ಬದಿಗಳಲ್ಲೂ ಜನರು ನಿಂತು ದರ್ಶನ ಪಡೆದ ದೃಶ್ಯ ಗಮನ ಸೆಳೆಯಿತು. ಲಕ್ಷಾಂತರ ಭಕ್ತರಿಗೆ ದರ್ಶನ ನೀಡ್ತಾ ಪ್ರಮುಖ ದೇವಾಲಯಗಳಿಗೆ ಭೇಟಿ ನೀಡಿ ಅಲ್ಲಿ ಪೂಜೆ ಸ್ವೀಕಾರ ಮಾಡ್ತಾ ಕರಗ ಸಾಗಿತ್ತು. ಕರಗ ಉತ್ಸವದ ವೇಳೆ ನಗರ್ತಪೇಟೆ ಸುತ್ತಮುತ್ತ ದೇವಸ್ಥಾನಗಳು, ಕಟ್ಟಡಗಳು ಹಾಗೂ ಪ್ರಮುಖ ರಸ್ತೆಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಕಂಗೊಳಿಸಿತು. ಮೈಸೂರು ದಸರಾ ಮಾದರಿಯಲ್ಲಿ ಅಲಂಕರಿಸಲಾದ ರಸ್ತೆಗಳಲ್ಲಿ ಬಣ್ಣ ಬಣ್ಣದ ದೀಪಗಳು ಹಬ್ಬದ ವಾತಾವರಣವನ್ನ ಸೃಷ್ಟಿಸಿತು. ತುಂಬ ಚೆನ್ನಾಗಾಯ್ತು ಸರ್ ದರ್ಶನ. ವರ್ಷಕ್ಕೊಂದ್ಸಲಿ ಬರೋದು ಬೆಂಗಳೂರು ಕರಗ, ಮಿಸ್ ಮಾಡಿದ್ರೆ ನೋಡ್ತೀವಿ. ವರ್ಷ ತುಂಬ ಚೆನ್ನಾಗಿ ನೋಡ್ತೀವಿ ಸರ್. ವರ್ಷ ಮಿಸ್ ಇಲ್ದಂಗೆ ನೋಡ್ತೀವಿ. ಈ ಸಲ ತುಂಬ ಹತ್ರದಿಂದ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ನೋಡಿ ತುಂಬ ಖುಷಿ ಆಯಿತು. ತುಂಬ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ನೋಡಿರೋದು, ತುಂಬ ಖುಷಿ ಆಗ್ತು. ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಾಯ್ತು, ತುಂಬ ಖುಷಿ ಆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕರಗ ಮೆರವಣಿಗೆ ಮಸ್ತಾನ್ ಸಾಬ್ ದರ್ಗಾದಲ್ಲಿ ಧೂಪದಾರತಿ ಸ್ವೀಕರಿಸಿದ್ದು ನಂತರ ಅಣ್ಣಮ್ಮ ದೇವಾಲಯಕ್ಕೆ ತೆರಳಿತು. ಈ ಸಂಪ್ರದಾಯವು ನಗರದ ಕೋಮು ಸೌಹಾರ್ದತೆಯ ಸಂಕೇತವಾಗಿ ಮಿಂಚಿತು. ತುಂಬಾ ವರ್ಷದಿಂದ ಇದು ಪ್ರತಿದಿನ ನಡೀತಾ ಇದೆ. ಧರ್ಮರಾಯ ಸ್ವಾಮಿ ಕರಗ ಇಲ್ಲಿ ದರ್ಗಾಕ್ಕೆ ಬಂದೇ ಹೋಗುತ್ತೆ. ಅದು ಮಸ್ತಾನ್ ಸಾಬ್ ಸ್ವಾಮಿದು, ಆಮೇಲೆ ಧರ್ಮರಾಯ ಸ್ವಾಮಿದು ಪ್ರೀತಿಯದು. ಆಮೇಲೆ ಇಲ್ಲಿ ಬಂದುಬಿಟ್ಟು 3 ಸುತ್ತು ಹಾಕಿ ಹೋಗುತ್ತೆ. ಇಲ್ಲಿ ನಾವು ಬಂದಮೇಲೆ ಫಾತಿಹಾ ಮಾಡಿ ನಾವು ದುವಾ ಮಾಡಿ ಅವ್ರಿಗೆ ಆಮೇಲೆ ಹಾರ ಹಾಕ್ತೀವಿ. ಆಮೇಲೆ 3 ಸುತ್ತು ಹಾಕ್ತಾರೆ. ಅವರು ಭಾಷೆಯಿಂದ ಅವರು ಡ್ಯಾನ್ಸ್ ಮಾಡ್ಬಿಟ್ಟು 3 ಸುತ್ತು ಹಾಕ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಕರಗದ ಭಕ್ತರು ಮತ್ತು ಕುಲಸ್ಥರು ಇರೋ ಗಲ್ಲಿಯಲ್ಲಿ ಸಂಚಾರ ಮಾಡಿ ಮನೆಗಳಿಂದ ವಿಶೇಷ ಪೂಜೆ ಸ್ವೀಕಾರ ಮಾಡಿದ ಕರಗ ಬೆಳಗ್ಗೆ ಮರಳಿ ದೇವಸ್ಥಾನ ತಲುಪುವ ಮೂಲಕ ಸಂಪನ್ನಗೊಳ್ತು. ಒಟ್ಟಾರೆ ಕರಗ ಮಹೋತ್ಸವ ಬೆಂಗಳೂರಿನ ಭಕ್ತಿ, ಪರಂಪರೆ ಮತ್ತು ಸೌಹಾರ್ದತೆಯ ಅದ್ಭುತ ರೂಪವಾಗಿ ಮತ್ತೊಮ್ಮೆ ಜನಮನ ಗೆದ್ದಿತು. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.